ಪರಮಾತ್ಮನು ತನ್ನ ಸೃಷ್ಟಿ ಕಾರ್ಯದಿಂದಲೂ ನಮಗೆ ಸಾಕಷ್ಟು ವಿಷಯಗಳನ್ನು ತಿಳಿಸಿಕೊಡ್ತಾನೆ. ಅಂದರೆ ಒಂದು ವಸ್ತುವಿನ ಸೃಷ್ಟಿ ಆಗಬೇಕಾದ್ರೆ ಅದಕ್ಕೆ ತತ್ವಗಳು ಬೇಕು. ತತ್ವಗಳನ್ನು ಹುಟ್ಟಿಸಿದ ಮೇಲೆ ಆ ತತ್ವವೇ ಒಬ್ಬರು ಯಜಮಾನ ಅಥವಾ ಓನರ್ ಅಂತಿರಬೇಕು. ಹಾಗಾಗಿ ತತ್ವೇಶ್ವರನ ಸೃಷ್ಟಿ ಮತ್ತು ಅದರ ಎಕ್ಸಿಕ್ಯೂಷನ್ ಆಗಿರ್ಬೋದು, ಇಂಪ್ಲಿಮೆಂಟೇಷನ್ ಆಗಿರ್ಬೋದು, ಅದನ್ನು ಡಿಸ್ಟ್ರಾಯ್ ಮಾಡೋದಾಗಿರ್ಬೋದು, ಈ ಎಲ್ಲ ವಿಚಾರಗಳನ್ನು ಇಟ್ಟು ಪರಮಾತ್ಮ ಸೃಷ್ಟಿಯನ್ನು ಮಾಡಿ ತೋರಿಸ್ತಾನೆ. ಅವನು ಏನಾದರೂ ಮಾಡಬಹುದು, ಸೃಷ್ಟಿಯನ್ನು ತಯಾರು ಮಾಡಿಯೇ ಅವನು ಜಗತ್ತಿಗೆ ಕೊಡಬಹುದು. ಆದರೆ ಅವನು ಈ ಕ್ರಮವನ್ನು ನಮಗೆ ತಿಳಿಸಿಕೊಡಲು ಮಾಡ್ತಾನೆ. ನಮಗೆಲ್ಲ ಗೊತ್ತು, ಪರಮಾತ್ಮ ಪುರುಷನಾಮಕ ಪರಮಾತ್ಮ ಬ್ರಹ್ಮಗತ, ಬ್ರಹ್ಮಾಂಡಗತ, ಜೀವಗತನಾಗಿ ಪ್ರಕೃತಿಯಿಂದ ಮತ್ತೆ ಪ್ರಕೃತಿಯನ್ನು ಸೃಷ್ಟಿ ಮಾಡಿ ನಮ್ಮ ಮುಂದೆ ಈ ಉತ್ತಮವಾದಂಥ ಪ್ರಕೃತಿಯನ್ನು ಕೊಟ್ಟಿದ್ದಾನೆ. ಈ ವಿಷಯಗಳನ್ನೇ ಇವತ್ತು ನಾವು ನಮ್ಮ ಕೆಲಸದಲ್ಲಿ ಅಥವಾ ಕೈಗಾರಿಕೆಯಲ್ಲಿ ಉಪಯೋಗಿಸ್ತಾ ಇದ್ದೀವಿ. ಅಂದರೆ ಒಂದು ಥಾಟ್ ಪ್ರೊಸೆಸನ್ನು ಕ್ರಿಯೇಟ್ ಮಾಡೋದು, ಕಾನ್ಸೆಪ್ಟನ್ನು ಕ್ರಿಯೇಟ್ ಮಾಡೋದು. ಆ ಕಾನ್ಸೆಪ್ಟ್ ಅಂದರೆ ತತ್ವ, ಅದಕ್ಕೆ ಇನ್ನಷ್ಟು ತತ್ವಗಳ ಜೋಡಣೆ, ತತ್ವಗಳಿಂದ ಇನ್ನೊಂದು ತತ್ವದ ಸೃಷ್ಟಿ, ಆ ನಂತರ ಅದಕ್ಕೆ ಒಂದು ಭೌತಿಕ ಆಕಾರ, ಅದರ ಸೃಷ್ಟಿ, ಆ ಸೃಷ್ಟಿಗೆ ಕರ್ತೃತ್ವ, ಯಜಮಾನತ್ವವನ್ನು ಕೊಡೋದು, ಅದನ್ನು ಪರಿಪೂರ್ಣವಾಗಿ ಎಕ್ಸಿಕ್ಯೂಷನ್ ಮಾಡೋದು, ಇಂಪ್ಲಿಮೆಂಟೇಷನನ್ನು ಮಾಡೋದು, ಕಾರ್ಯಗತ ಮಾಡಿ ಅದರಿಂದ ಅನುಭವಗಳನ್ನು ಕೊಟ್ಟು ಮುಂದೆ ಅದರ ನಾಶ ಅಥವಾ ಡಿಸ್ಟ್ರಾಯವನ್ನು ಮಾಡೋದು. ಈ ನಿಯಮವನ್ನು ನಮಗೆ ತಿಳಿಸಿಕೊಟ್ಟಿದ್ದು ಆ ಪರಮಾತ್ಮನೇ. ಆದ್ದರಿಂದ ಧರ್ಮದಿಂದ ನಾವು ನಮ್ಮ ಇವತ್ತಿನ ಕೈಗಾರಿಕಾ ಜೀವನದಲ್ಲೂ ಯಶಸ್ಸನ್ನು ಪಡೆದುಕೊಳ್ಳಬಹುದು ಎಂಬುದಕ್ಕೆ ಇದೊಂದು ನಿದರ್ಶನ.